ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕೈ ಹಾಗೂ ತೆನೆ ದೋಸ್ತಿ ಮಾಡಿಕೊಂಡಿರೋದಕ್ಕೆ ಅಪಸ್ವರ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸದಸ್ಯರಿಂದಲೇ ಉಪಾಧ್ಯಕ್ಷರ ಆಯ್ಕೆಗೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಉಪಾಧ್ಯಕ್ಷ ರೇಸ್ನಲ್ಲಿ ಕಾಂಗ್ರೆಸ್ನ ಗೌರಮ್ಮ ಸೋಮಶೇಖರ್ ಇದ್ದಾರೆ. ಸೊ ಇವರ ಆಯ್ಕೆಗೆ, ಉಪಾಧ್ಯಕ್ಷರ ಆಯ್ಕೆಗೆ ಪಕ್ಷದ ಒಳಗಡೆನೆ ಅಸಮಾಧಾನ ಕೇಳಿ ಬರ್ತಾ ಇದೆ ಮೈಸೂರಿನಲ್ಲಿ. ಇದೆಲ್ಲನೂ ಕೂಡ ಯಾರನ್ನು ಕೇಳದ ಹಾಗೆ, ಬೇರೆ ಸದಸ್ಯರನ್ನ ಕೇಳದ ಹಾಗೆ, ಬೇರೆ ಕಾರ್ಯಕರ್ತರನ್ನ ಕೇಳದ ಹಾಗೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅಂತ ಈಗ ಅಪಸ್ವರ ಹೇಳ್ತಾ ಇದೆ ಮೈಸೂರಿನಲ್ಲಿ. ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಸದಸ್ಯ ಕೃಷ್ಣ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ಬಹುಶಃ ಅವರಿಗೂ ಕೂಡ ರೇಸ್ ನಾನು ಕೂಡ ಭಾಗವಹಿಸಬೇಕು, ರೇಸ್ನಲ್ಲಿ ಇರಬೇಕು ಅಂತ ಅನಿಸಿತಾ ಗೊತ್ತಿಲ್ಲ. ಕಳೆದ ಬಾರಿ ಸ್ಪರ್ಧಿಸಿ ಸೋತಿಸಿದ್ದಂತಹ ಕೃಷ್ಣ ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಕೂಡ ಸ್ಪರ್ಧೆಯನ್ನು ಒಡ್ಡಿದ್ರು, ಆದರೆ ಅವರು ಪರಾಜಯ ಹೊಂದಿದ್ರು. ಸೊ ಈಗ ಕೈ ತೆನೆ ದೋಸ್ತಿಗೆ ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಿಂದೆ ಇದೇ ಒಂದು ಸ್ಥಾನಕ್ಕೆ ಟ್ರೈ ಮಾಡಿದಂತಹ ಸದಸ್ಯರು ಸೊ ಈಗ ಹೈಕಮಾಂಡ್ ತಮ್ಮನ್ನು ಕಡೆಗಣಿಸಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ಆಸ್ಪರೆಂಟ್ ಆಗಿದೆ, ಆದರೂ ಕೂಡ ನನ್ನ ಮನವಿಯನ್ನು ಪುರಸ್ಕರಿಸಿಲ್ಲ ಅಂತ ಈಗ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡೂ ಸ್ಥಾನಕ್ಕೆ ಮಹಿಳೆಯರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸಾಮಾಜಿಕ ನ್ಯಾಯ ಅಂತ ನಾವು ಅಂದ್ಕೊಂಡಿರೋದು ಇಲ್ಲಿವರೆಗೂ. ಇವತ್ತು ಅನ್ಯಾಯ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಸಾಮಾನ್ಯ ವರ್ಗಕ್ಕಿದ್ದಾಗ ಅಲ್ಲಿ ಯಾರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇಲ್ಲದೇ ಇದ್ದಾಗ ಮಹಿಳೆಯರಿಗೆ ಕೊಟ್ಟಿದ್ರೆ ಅದು ಸರಿ. ಸಾಮಾನ್ಯ ವರ್ಗದವರು ಇದ್ದು ಅಧ್ಯಕ್ಷರು ಕೂಡ ಮಹಿಳೆಯರೇ, ಉಪಾಧ್ಯಕ್ಷರನ್ನು ಮಹಿಳೆಯರನ್ನೇ ಆಯ್ಕೆ ಮಾಡೋದು ಇವರ ಒಂದು ರಾಜಕೀಯ ದುರುದ್ದೇಶಕ್ಕೆ ಮಾಡಿರುವಂಥದ್ದು ಅಂತ ನನ್ನ ಭಾವನೆ, ಸ್ಥಳೀಯ ಮುಖಂಡರುಗಳು. ಯಾಕೆಂದ್ರೆ ನಾವು ಕೂಡ ಕಳೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತು ಸ್ಪರ್ಧೆ ಮಾಡಿ ಸೋತಿದ್ದವನು. ಮತ್ತು ಇನ್ನೂ ಹಲವಾರು ಜನ ಇದ್ದರು. ಅಲ್ಲಿ ವಾಯ್ಸ್ ಮಾಡಲಿಕ್ಕೆ ಸಾಮಾನ್ಯ ವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಜೆಂಟ್ಸಿಗೆ ಕೊಟ್ಟಿರೋ ಒಂದು ಅನುಕೂಲ ಇತ್ತು. ಏನಾದರೂ ಇಬ್ಬರು ಮಹಿಳೆಯರೇ ಆದರೆ ಅದು ಪ್ರಬಲವಾಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಅನ್ನೋ ಉದ್ದೇಶ. ಸಾಲದಕ್ಕೆ ಅದು ರಿಸರ್ವೇಷನ್ನು ಈಗ ಬಂದಿರೋಂಥ ಸಾಮಾನ್ಯ ವರ್ಗ 20 ವರ್ಷಕ್ಕೆ ಬರುತ್ತೆ. 20 ವರ್ಷಕ್ಕೆ ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಬಂದು ಇಲ್ಲಿ ಆಗ್ಲಿಕ್ಕೆ ಆಗಲ್ಲ. ಅವಕಾಶ ಸಿಕ್ಕಿದಾಗ ಅವಕಾಶ ಅವ್ರಿಗೆ ರಿಸರ್ವೇಷನ್ ಅಂತ ಮಾಡೋದೇನಕ್ಕೆ? ಜನರಲ್ ಮಹಿಳೆಯರಿಗೆ ಕೊಡೋದಾದ್ರೆ ಸಾಮಾನ್ಯ ಮಹಿಳೆ ಅನ್ನೋದನ್ನ ಯಾಕೆ ತೆಗೆದ್ಬಿಡಿ? ಅದನ್ನ ಸಾಮಾನ್ಯ ಮಹಿಳೆ ಅಂತ ಒಂದು ಸಾರ್ ಬರ್ತದಲ್ಲ, ಅದನ್ನ ತೆಗೆದ್ಬಿಡಿ, ಅದು ಬೇಡ. ಅದು ಆಗಿದೆ, ಅಸಮಾಧಾನ ಇದೆ. ನಮಗೆ ಏನು ಅಸಮಾಧಾನ ಇದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯನವ್ರ ಗಮನಕ್ಕೆ ಹೋಗ್ಲಿ ಅಂತ ನಾವು ಇದನ್ನ ತಮ್ಮ ಮುಂದೆ ಹೇಳ್ತೀವಿ. ಕಾಂಗ್ರೆಸ್ ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ರೀತಿಯಾಗಿ ಏನು ಮಾಯಾಮಂತ್ರ ನಡೀತಾ ಇದೆ. ಯಾಕೆಂದರೆ ನಿನ್ನೆ BJP ಜೊತೆ ಸಖ್ಯ ಇತ್ತು, ರಾತ್ರೋರಾತ್ರಿ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ಸಿಗಾಯಿತು. ಈಗ ಅಧ್ಯಕ್ಷ ಸ್ಥಾನ ಏನೋ ಆಯ್ಕೆ ಆಗೋಗಿದೆ, ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ತಿಕ್ಕಾಟ ನಡೀತಾ ಇದೆ BJP ಹಾಗೆ ಕಾಂಗ್ರೆಸ್ನ ಮಧ್ಯೆ. ಬಟ್ ಅದರಲ್ಲೂ ಕಾಂಗ್ರೆಸ್ನ ಸದಸ್ಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಬೇರೆ ಸದಸ್ಯರೇನಾದರೂ ಧ್ವನಿಗೂಡಿಸಿದ್ದಾರೆ? ಏನು ನಡೀತಾ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅಂತ? ಎಸ್, ಖಂಡಿತವಾಗಿ ಗುರುಪ್ರಸಾದ್, ಈಗಾಗಲೇ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ರೀತಿಯ ಡ್ರಾಮಾ ನಡೀತಾ ಇರೋದು. ಯಾಕೆಂತಂದ್ರೆ ಈಗಾಗಲೇ ನಿನ್ನೆ ಅಷ್ಟೇ ಬಿಜೆಪಿ ಜೊತೆ ನಾವು ಹೋಗ್ತೀವಿ ಅನ್ನೋ ಒಂದು ಮಾತುಗಳನ್ನ ಈಗಾಗಲೇ ಹೇಳಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಬದಲಾಗಿದೆ. ರಾತ್ರೋರಾತ್ರಿ ಏಕಾಏಕಿ ಕಾಂಗ್ರೆಸ್ ಜೊತೆ ಒಂದು ಸಖ್ಯವನ್ನ ಈಗಾಗಲೇ ಬೆಳೆಸಿರುವಂತದ್ದು. ಈಗಾಗಲೇ ಮೈತ್ರಿಯಲ್ಲೂ ಕೂಡ ಈಗಾಗಲೇ ಜೆಡಿಎಸ್ನ ಅಭ್ಯರ್ಥಿಯಾಗಿ ಈಗಾಗಲೇ ಆಯ್ಕೆಯಾಗಿರುವಂತದ್ದು, ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿರುವಂತಹ ಪರಿಮಳ ಶ್ಯಾಮ್ ಅವರು ಈಗ ಇರುವಂತಹ ಒಂದು ಟಕಾಫರ್ ಫೈಟ್ ಇರುವಂತದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್. ಅದು ಉಪಾಧ್ಯಕ್ಷರ ಸ್ಥಾನಕ್ಕೆ ಬಿಜೆಪಿ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿಲ್ಲ. ಇರುವಂತದ್ದು ಏಕೈಕ ಅದು ಉಪಾಧ್ಯಕ್ಷ ಸ್ಥಾನ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಈಗಾಗಲೇ ಗೌರಮ್ಮ ಸೋಮಶೇಖರ್ ಅವರು ಈಗ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ಇಂದ ಕೂಡ ಓಕೆ, ಥ್ಯಾಂಕ್ ಯು ಸುರೇಶ್.